Hi, welcome back to English Krushekar. Today in this video we will discuss about modal verbs. ಇವತ್ತಿನ ವಿಡಿಯೋದಲ್ಲಿ ನಾವು modal verbs ಅಂದರೆ ಇದು ಕೂಡ ಒಂದು ಸಹಾಯಕ ಕ್ರಿಯಾಪದ, ಇದು ಕೂಡ ಒಂದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ ಸೆಂಟೆನ್ಸ್ ಅಲ್ಲಿ. ಸೊ ಅದರಲ್ಲಿ ನಾವು ಕ್ಯಾನ್ ಮತ್ತೆ ಕುಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಇಸ್ ದ ಯೂಸ್ ಆಫ್ modal verbs? ಸೊ modal verbs ನ ಯೂಸ್ ಏನು? Modal verbs are the helping verbs which are used with the main verb to indicate possibility, impossibility, ability, probability and also request. There are so many functions in the sentences for which we use modal verbs. So ಇದರಲ್ಲಿ ನಾವು ಇವತ್ತು ಕ್ಯಾನ್ ಮತ್ತೆ ಕುಡ್ ಅನ್ನ ಹೇಗೆ ನಾವು ಬಳಸ್ತೀವಿ. ಫಾರ್ ಮೆನಿ ಪೀಪಲ್ ದೇ ಆರ್ ಹ್ಯಾವಿಂಗ್ ಡೌಟ್ಸ್. ಸೊ ವಾಟ್ ಆರ್ ದ ಯೂಸಸ್ ಆಫ್ ಕ್ಯಾನ್ ಅಂಡ್ ಕುಡ್ ಅಂಡ್ ದೇ ಮೇ ಗೆಟ್ ಕನ್ಫ್ಯೂಷನ್ ಅಬೌಟ್ ಹೌ ಟು ಯೂಸ್ ಕ್ಯಾನ್ ಅಂಡ್ ಕುಡ್. ಸೊ ಕ್ಯಾನ್ ಅಂಡ್ ಕುಡ್ ಅನ್ನು ಯೂಸ್ ಮಾಡಿದ ಹೇಗೆ ಅಂತ ತುಂಬ ಜನಕ್ಕೆ ಗೊಂದಲ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಸೊ ಇದನ್ನ ಹೇಗೆ ನಾವು ವಿತ್ ಹೆಲ್ಪ್ ಆಫ್ ಸಮ್ ಎಕ್ಸಾಂಪಲ್ಸ್ ಇದನ್ನ ಕ್ಲಾರಿಫೈ ಮಾಡ್ಕೋಬಹುದು ಅಂತ ನೋಡೋಣ. ಸೊ ಲೆಟ್ಸ್ ಕಮ್ ಟು ದ ಟಾಪಿಕ್. So we use can and could for possibility and impossibility. This is one case. ಅಂದರೆ ಪಾಸಿಬಿಲಿಟಿ ಮತ್ತು ಇಂಪಾಸಿಬಿಲಿಟಿ, ಸಾಧ್ಯತೆ ಮತ್ತು ಅಸಾಧ್ಯತೆ ಬಗ್ಗೆ ಕೂಡ ನಾವು ಕ್ಯಾನ್ ಮತ್ತು ಕುಡ್ ಅನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸಿ ದ ಎಕ್ಸಾಂಪಲ್ಸ್ ಹಿಯರ್. ಹಿ ಕುಡ್ ಕಮ್ ಬೈ ಕಾರ್. ಅಂದರೆ ಇದು ಪಾಸಿಬಿಲಿಟಿ ಹೇಳುತ್ತೆ. ಅಂದರೆ ಅವನು ಕಾರಿಗೆ ಬರಬಹುದು ಅಂತ, ಅಂದರೆ ಕಾರಲ್ಲಿ ಬರಬಹುದು ಅಂತ ಒಂದು ಮೇ ಬಿ ಆರ್ ಮೇ ನಾಟ್ ಬಿ. ಇಟ್ ಮೀನ್ಸ್ ಇಟ್ ಮೇ ಬಿ ನಾಟ್ ಸರ್ಟನ್. ಅದು ಶ್ಯೂರ್ ಅಲ್ಲದೇನೆ ಇರ್ಬೋದು. ಮೇ ಬಿ ಅವನು ಕಾರಲ್ಲಿ ಬರ್ಬೋದು ಅಥವಾ ನಾಟ್ ಸರ್ಟನ್ ಅಂದರೆ ಅವನು ಕಾರಲ್ಲಿ ಬರ್ದೇನೆ ಕೂಡ ಇರ್ಬೋದು. ಸೊ ಹಿಯರ್ ವಿ ಯೂಸ್ಡ್ ಕುಡ್ ಫಾರ್ ವಾಟ್? ಫಾರ್ ಪಾಸಿಬಿಲಿಟಿ. ಕಮ್ ಟು ದ ಸೆಕೆಂಡ್ ಎಕ್ಸಾಂಪಲ್. ದೇ ಕುಡ್ ಬಿ ಅಟ್ ಹೋಮ್. ಅವರು ಮನೇಲಿ ಇರ್ಬೋದು. ಇಟ್ ಮೇ ಬಿ ಓಕೆ, ಅವರು ಮನೇಲಿ ಇರ್ಬೋದು ಅಂದರೆ ಇಟ್ಸ್ ನಾಟ್ ಶ್ಯೂರ್, ಇಟ್ಸ್ ನಾಟ್ ಸರ್ಟನ್ ಹಿಯರ್ ಇನ್ ದಿಸ್ ಕೇಸ್ ಆಲ್ಸೋ. ಓಕೆ, ದೇ ಕುಡ್ ಬಿ ಅಂದರೆ ಇಲ್ಲಿ ನಾವು ಕುಡ್ ಅನ್ನ ಒಂದು ಪಾಸಿಬಿಲಿಟಿ, ಸಾಧ್ಯತೆ ಇದೆ, ಅವರು ಮನೇಲಿರುವ ಸಾಧ್ಯತೆ ಇದೆ ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ಇಲ್ಲಿ ಕುಡ್ಡನ್ನು ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಕೇಸ್, ಸೊ ಆಸ್ ಯೂಸ್ವಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ಸಪೋರ್ಟ್ ಫಾರ್ ಮೈ ಅಪ್ಕಮಿಂಗ್ ವೀಡಿಯೋಸ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ದ ನೋಟಿಫಿಕೇಶನ್ ಫಾರ್ ಮೈ ಫ್ಯೂಚರ್ ವೀಡಿಯೋಸ್. ಸೊ ಈ ರೀತಿ ನನ್ನ ಎಲ್ಲ ವೀಡಿಯೋಗಳು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ಹಾಗಾದರೆ ಮುಂದಿನ ಕೇಸನ್ನು ನೋಡೋಣ. ಸೊ ಮತ್ತೆ ನಾವು ಯಾವ ಕೇಸಸ್ಸಲ್ಲಿ ಕ್ಯಾನ್ ಮತ್ತು ಕುಡ್ಡನ್ನು ಯೂಸ್ ಮಾಡ್ತೀವಿ ಅಂತ ನೋಡೋಣ. ಟು ಮೇಕ್ ಜನರಲ್ ಸ್ಟೇಟ್ಮೆಂಟ್ಸ್ ಅಂದರೆ ಸಾಮಾನ್ಯ ಹೇಳಿಕೆಗಳನ್ನು ಮಾಡುವಾಗ, ಅಂದರೆ ಅಬೌಟ್ ವಾಟ್ ಈಸ್ ಪಾಸಿಬಲ್, ಅಂದರೆ ಯಾವುದು ಸಾಧ್ಯತೆ ಇದೆಯೋ ಅದರ ಬಗ್ಗೆ ನಾವು ಜನರಲ್ ಸ್ಟೇಟ್ಮೆಂಟ್ ಮಾಡುವಾಗ ಕೂಡ ನಾವು ಕ್ಯಾನ್ ಮತ್ತು ಕುಡ್ಡನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್ ಎಕ್ಸಾಂಪಲ್. ಇನ್ ದಿಸ್ ಎಕ್ಸಾಂಪಲ್, ಇಟ್ ಕ್ಯಾನ್ ಬಿ ವೆರಿ ಹಾಟ್ ಹಿಯರ್ ಇನ್ ಸಮ್ಮರ್. ಅಂದರೆ ಸಮ್ಮರಲ್ಲಿ ಈ ಪ್ಲೇಸಲ್ಲಿ ತುಂಬ ಹಾಟ್ ಇರಬಹುದು. ಅಂದರೆ ಈ ಪ್ಲೇಸಲ್ಲಿ ಸಮ್ಮರ್ ಸೀಸನಲ್ಲಿ ತುಂಬ ಬಿಸಿಲಿರ್ಬೋದು ಅಥವಾ ಹಾಟ್ ಇರ್ಬೋದು ಅಂತ ನಾವೇನು ಮಾಡ್ತೀವಿ, ಜನರಲ್ ಸ್ಟೇಟ್ಮೆಂಟನ್ನು ಮಾಡ್ತೀವಿ. ಅಂದರೆ ಸೊ ಈ ಪ್ಲೇಸಲ್ಲಿ ಸಮ್ಮರಲ್ಲಿ ಹಾಟ್ ಇರ್ಬೋದು, ತುಂಬ ಬಿಸಿಲಿರ್ಬೋದು ಅಂತ ನಾವೇನು ಮಾಡ್ತೀವಿ, ಜನರಲ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಮಾಡ್ತೀವಿ. ಫಾರ್ ದಟ್ ರೀಸನ್ ವಿ ಯೂಸ್ ಕ್ಯಾನ್ ಇನ್ ದಿಸ್ ಕೇಸ್. ಕಮ್ ಟು ದ ಸೆಕೆಂಡ್ ಎಕ್ಸಾಂಪಲ್. ಯು ಕ್ಯಾನ್ ಈಸಿಲಿ ಗೆಟ್ ಗುಡ್ ವಾಟರ್ ಹಿಯರ್. ನೀವಿಲ್ಲಿ ಈಸಿಯಾಗಿ ಒಳ್ಳೆಯ ನೀರನ್ನು ಪಡಿಬೋದು. ಅಂದರೆ ನಿಮಗಿಲ್ಲಿ ಈಸಿಯಾಗಿ ಒಳ್ಳೆ ನೀರು ಸಿಗುತ್ತೆ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಕ್ಯಾನ್ ಅನ್ನೋದೇನಾಗಿದೆ, ಜನರಲ್ ಸ್ಟೇಟ್ಮೆಂಟ್. ಅಂದರೆ ಇದು ಪಾಸಿಬಲ್ ಇದ್ದಾಗ ಮಾತ್ರ ನಾವು ಈ ಥರನ ಯೂಸ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಯಾವ ಕೇಸಲ್ಲಿ ಯೂಸ್ ಮಾಡ್ತೀವಿ? ವಿ ಯೂಸ್ ಕುಡ್ ಟು ಮೇಕ್ ಗೆಸಸ್ ಅಬೌಟ್ ದ ಪಾಸ್ಟ್. ಪಾಸ್ಟಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ನಾವೇನು ಮಾಡ್ತೀವಿ, ಗೆಸ್ ಮಾಡ್ತೀವಿ. ಯಾವಾಗ? ಪ್ರೆಸೆಂಟಲ್ಲಿ. ಸೊ ಪಾಸ್ಟಲ್ಲಿ ನಡೆದ ಒಂದು ಘಟನೆ ಬಗ್ಗೆ, ಇನ್ಸಿಡೆಂಟ್ ಬಗ್ಗೆ ನಾವು ಪ್ರೆಸೆಂಟಲ್ಲಿ ಗೆಸ್ ಮಾಡುವ ಕೂಡ ನಾವೇನು ಮಾಡ್ತೀವಿ, ಕುಡ್ಡನ್ನು ಯೂಸ್ ಮಾಡ್ತೀವಿ. ಸೊ ದ ಪಾಸ್ಟ್ ಟೆನ್ಸ್ ಆಫ್ ಕ್ಯಾನ್ ಈಸ್ ಕುಡ್. See here in this example, it's 9 o'clock. They could have arrived by now. ಈಗ 9 ಗಂಟೆ ಆಗಿದೆ. It's 9 o'clock. They could have arrived by now. ಅವರು ಇಷ್ಟೊತ್ತಿಗೆ ಬಂದಿರಬಹುದು. ಅವರು ಇಷ್ಟೊತ್ತಿಗೆ ಬಂದಿರುವ ಸಾಧ್ಯತೆ ಇದೆ. ಅಂದರೆ ಗೆಸ್ಸಿಂಗ್ ಮಾಡೋದು. ಅಂದರೆ ಅವ್ರ ಇಷ್ಟೊತ್ತಿಗೆ ಮನೆಗೆ ಬಂದಿರುವ ಸಾಧ್ಯತೆ ಇದೆ ಅಂದರೆ ಗೆಸ್ ಮಾಡೋದು ಅಬೌಟ್ ದ ಪಾಸ್ಟ್ ಇನ್ಸಿಡೆಂಟ್. ಲೈಕ್ ವೈಸ್ ಕಮ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ವೇರ್ ಈಸ್ ಹೀ? ಅವನು ಎಲ್ಲಿದ್ದಾನೆ? ಹಿ ಕುಡ್ ಹ್ಯಾವ್ ಗಾಟ್ ಲಾಸ್ಟ್. ಹಿ ಕುಡ್ ಹ್ಯಾವ್ ಗಾಟ್ ಲಾಸ್ಟ್ ಅಂದರೆ ಅವನು ಕಳೆದು ಹೋಗಿರುವ ಚಾನ್ಸಸ್ ಇದೆ ಅಂತ, ಅಂದರೆ ಗೆಸ್ ಮಾಡೋದು. ಅವನಿನ್ನೂ ಬಂದಿಲ್ಲ. ವೇರ್ ಇಸ್ ಹಿ ಅಂದರೆ ಅವನು ಎಲ್ಲಿದ್ದಾನೆ, ಅವನು ಕಳೆದು ಹೋಗಿದ್ದಾನೆ, ಅಂದರೆ ಕಳೆದು ಹೋಗಿರುವ ಚಾನ್ಸಸ್ ಇದೆ ಅಂತ ನಾವು ಗೆಸ್ ಮಾಡೋದು ಏನು ಮಾಡ್ತೀವಿ, ಇಲ್ಲಿ ಕುಡ್ಡನ್ನು ಯೂಸ್ ಮಾಡ್ತೀವಿ. ದಟ್ ಇಸ್ ಫಾರ್ ಪಾಸ್ಟ್ ಟೆನ್ಸ್. ಮೊಡಲ್ ವರ್ಬ್ಸ್ ಕೂಡ ಹೆಲ್ಪಿಂಗ್ ವರ್ಬ್ಸೇ. ಹೆಲ್ಪ್ ದ ಮೇನ್ ವರ್ಬ್ಸ್. ಅಂದರೆ ಸ್ಪೀಕರ್ನ ಒಂದು ಎಬಿಲಿಟಿ, ಇಂಪಾಸಿಬಿಲಿಟಿ, ಪಾಸಿಬಿಲಿಟಿ ಅಥವಾ ಒಂದು ಸ್ಕಿಲ್ಲನ್ನು ಅಥವಾ ಸ್ಪೀಕರ್ನ ಒಂದು ಮೂಡನ್ನು ಇಂಡಿಕೇಟ್ ಮಾಡೋದೇ ಮೊಡಾಲ್ಸ್.
ಆ್ಯಕ್ಚುಲಿ ಮೊಡಾಲ್ಸ್ ಮೀನ್ಸ್ ವಿಚ್ ಆರ್ ಯೂಸ್ಡ್ ಟು ಸ್ಪೀಕ್ ಅಬೌಟ್ ದ ಮೂಡ್ ಆಫ್ ದ ಸ್ಪೀಕರ್. ಅಂದರೆ ಸ್ಪೀಕರ್ನ ಒಂದು ಮೂಡ್ ಹೇಗಿದೆ, ಎಬಿಲಿಟಿ ಬಗ್ಗೆ, ಪಾಸಿಬಿಲಿಟಿ ಬಗ್ಗೆ, ಪ್ರೊಬ್ಯಾಬಿಲಿಟಿ ಬಗ್ಗೆ, ಆಮೇಲೆ ಇಂಪಾಸಿಬಿಲಿಟಿ ಬಗ್ಗೆ, ಪಾಸ್ಟ್ ಪಾಸಿಬಿಲಿಟಿ, ಪ್ರೆಸೆಂಟ್ ಪಾಸಿಬಿಲಿಟಿ, ಅಥವಾ ಪರ್ಮಿಷನ್, ರಿಕ್ವೆಸ್ಟು, ಈ ಥರ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಗಳಲ್ಲಿ ನಾವು ಮೊಡಲ್ ವರ್ಬ್ಸನ್ನು ಯೂಸ್ ಮಾಡ್ತೀವಿ. ಸೊ ಕಮ್ ಟು ದ ಎಬಿಲಿಟಿ. ಸೊ ಎಬಿಲಿಟಿ ಬಂದಾಗ ನಾವು ಯಾವ ರೀತಿ ಕ್ಯಾನ್ ಮತ್ತು ಕ್ಯಾನಾಟನ್ನು ಯೂಸ್ ಮಾಡ್ತೀವಿ ಅಂತ. ಓಕೆ, ಕ್ಯಾನ್ ಇಸ್ ಫಾರ್ ಪಾಸಿಟಿವ್, ಓಕೆ, ಕ್ಯಾನಾಟ್ ಫಾರ್ ನೆಗೆಟಿವ್. ಅಂದರೆ ಇದು ಎಬಿಲಿಟಿ ಪಾಸಿಬಲ್ ಆದರೆ, ಇದು ಎಬಿಲಿಟಿ ಇಂಪಾಸಿಬಲ್ ಆದರೆ ಯೂಸ್ ಮಾಡ್ತೀವಿ. ಸಿ ಹಿಯರ್, ಈ ಕ್ಯಾನ್ ಸ್ಪೀಕ್ 5 ಲ್ಯಾಂಗ್ವೇಜಸ್. ಅವನು 5 ಭಾಷೆಗಳನ್ನು ಮಾತನಾಡಬಲ್ಲ. ಸೊ ಅವನು 5 ಭಾಷೆಗಳನ್ನು ಮಾತನಾಡಬಲ್ಲಂದಾಗ ನಾವು ಕ್ಯಾನನ್ನು ಯೂಸ್ ಮಾಡ್ತೀವಿ. ಅಂದರೆ ಅವನು 5 ಭಾಷೆಗಳನ್ನು ಮಾತಾಡ್ತಕ್ಕಂಥ ಎಬಿಲಿಟಿ ಅವನಿಗಿದೆ ಅಂತ. ನೆಕ್ಸ್ಟ್ ಒನ್, ಸಿ ಕ್ಯಾನ್ ಸ್ವಿಮ್ ಲೈಕ್ ಎ ಫಿಶ್. ಅವಳು ಮೀನಿನ ಥರ ಈಜಬಲ್ಲಳು. ಸೊ ಅಂದರೆ ಬಲ್ಲಳು ಅಂತ ಹೇಳ್ತವಲ್ಲ, ಅಥವಾ ಅವನು 5 ಭಾಷೆಗಳನ್ನು ಮಾತನಾಡಬಲ್ಲ ಅಂತ ಹೇಳ್ತವಲ್ಲ, ಸೊ ಆ ಬಲ್ಲ ಅನ್ನೋದೇ ಎಬಿಲಿಟಿ. ಅಂದರೆ ಅವನಿಗೆ ಸಾಧ್ಯತೆ ಇದೆ, ಆ ಎಬಿಲಿಟಿ ಇದೆ ಅಂತ ಹೇಳುತ್ತೆ. ಅಂದರೆ ಸಿ ಕ್ಯಾನ್ ಸ್ವಿಮ್ ಲೈಕ್ ಎ ಫಿಶ್, ಅವಳು ಮೀನಿನ ಥರ ಈಜಬಲ್ಲಳು. ನೆಕ್ಸ್ಟ್ ಎಕ್ಸಾಂಪಲ್, ದೇ ಕ್ಯಾನ್ ನಾಟ್ ಅಚೀವ್ ದೇಯರ್ ಗೋಲ್ಸ್. ಅವರಿಗೆ ತಮ್ಮ ಗುರಿಗಳನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವರಿಗೆ ತಮ್ಮ ಗುರಿಗಳನ್ನು ಮುಟ್ಟುವ ಎಬಿಲಿಟಿ ಇಲ್ಲ. ಅಂದರೆ ಇದು ಇನ್ನೆಬಿಲಿಟಿಯನ್ನು ಹೇಳುತ್ತೆ. ಓಕೆ, ಅಥವಾ ಕೆನಾಟ್ ಅಂತ ಯೂಸ್ ಮಾಡ್ತೀವಿ. ದೇ ಕೆನಾಟ್ ಅಚೀವ್ ದೇಯರ್ ಗೋಲ್ಸ್, ಅವರು ತಮ್ಮ ಗುರಿಗಳನ್ನು ಮುಟ್ಟಲಿಕ್ಕೆ ಎಬಿಲಿಟಿ ಇಲ್ಲ ಅಂತ ಅರ್ಥ. ಸೊ ನಾವು ಮತ್ತೆ ಯೂಸ್ ಮಾಡ್ತೀವಿ ಕ್ಯಾನ್ ಮತ್ತು ಕುಡ್ಡನ್ನು. ಕುಡ್ ಮತ್ತು ಕುಡಂಟನ್ನು ಪಾಸ್ಟಿನ ಪಾಸಿಬಿಲಿಟಿ ಅಥವಾ ಇಂಪಾಸಿಬಿಲಿಟಿನ ಹೇಳಲಿಕ್ಕೆ ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್ಸ್ ಹಿಯರ್, ಐ ಕುಡ್ ಅಟೆಂಡ್ ಮೀಟಿಂಗ್ ಎಸ್ಟರ್ಡೇ. ನಿನ್ನೆ ನನಗೆ ಮೀಟಿಂಗ್ನ ಅಟೆಂಡ್ ಮಾಡುವ ಪಾಸಿಬಿಲಿಟಿ, ಸಾಧ್ಯತೆ ಇತ್ತು ಅಂತ. ನೆಕ್ಸ್ಟ್ ಎಕ್ಸಾಂಪಲ್, ಸಿ ಕುಡಂಟ್ ಸಿಂಗ್ ವೆಲ್. ಅವಳಿಗೆ ಹಿಂದೆ, ಅಂದರೆ ಪಾಸ್ಟ್ ಪಾಸಿಬಿಲಿಟಿ ಅಲ್ಲ, ಇದು ಪಾಸ್ಟ್ ಇಂಪಾಸಿಬಿಲಿಟಿ. ಯಾಕೆಂದರೆ ಅವಳಿಗೆ ಸಿ ಕುಡಂಟ್ ಸಿಂಗ್ ವೆಲ್, ಅವಳಿಗೆ ಚೆನ್ನಾಗಿ ಹಾಡಲಿಕ್ಕೆ ಆಗಲಿಲ್ಲ. ಯಾವಾಗ? ಪಾಸ್ಟಲ್ಲಿ ಪಾಸಿಬಲ್ ಆಗಲಿಲ್ಲ ಅವಳಿಗೆ. ಹಾಗಾಗಿ ನಾವೇನು ಮಾಡ್ತೀವಿ, ಕುಡ್ ಬದಲು ಕುಡಂಟನ್ನು ಯೂಸ್ ಮಾಡ್ತೀವಿ. ಯಾಕೆಂದರೆ ವಿ ವಾಂಟ್ ನೆಗೆಟಿವ್ ಸೆಂಟೆನ್ಸ್. ಫಾರ್ ದಿಸ್ ವಿ ಯೂಸ್ ಕುಡಂಟ್. ಅಂದರೆ ಅವಳಿಗೆ ಸಾಧ್ಯ ಆಗಲಿಲ್ಲ, ಚೆನ್ನಾಗಿ ಹಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಮತ್ತೆ ನಾವು ಯೂಸ್ ಮಾಡ್ತೀವಿ. ನಾವು ಪರ್ಮಿಷನ್ ಕೇಳುವಾಗ ಕ್ಯಾನನ್ನು ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್ಸ್ ಹಿಯರ್, ಕ್ಯಾನ್ ಐ ಗೋ ಔಟ್ ಫಾರ್ ಎ ವೈಲ್. ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬೋದಾ? ಕ್ಯಾನ್ ಐ ಗೋ ಔಟ್, ನಾನು ಹೊರಗಡೆ ಹೋಗ್ಬೋದಾ? ಫಾರ್ ಎ ವೈಲ್, ಸ್ವಲ್ಪ ಹೊತ್ತು. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಕ್ಯಾನ್ ಐ ಗೋ ಹೋಮ್ ಆಫ್ಟರ್ 15 minutes. 15 ನಿಮಿಷದ ನಂತರ ನಾನು ಮನೆಗೆ ಹೋಗಬಹುದಾ? ಅಂದರೆ ಹಿಯರ್ ಸಂಬಡಿ ಈಸ್ ಆಸ್ಕಿಂಗ್ ಪರ್ಮಿಷನ್ ವಿತ್ ಸಮ್ ಒನ್. ಅಂದರೆ 15 ನಿಮಿಷದ ನಂತರ ನಾನು ಮನೆಗೆ ಹೋಗ್ಬೋದಾ? ಸೊ ಕ್ಯಾನ್ ಐ ಗೋ ಅಂದರೆ ಇದು ಆಸ್ಕಿಂಗ್ ಪರ್ಮಿಷನ್ ವಿತ್ ಹೈಯರ್ ಅಥಾರಿಟಿ ಆರ್ ಸಂಬಡಿ ಎಲ್ಸ್. ಸೊ ಈ ರೀತಿ ನಾವು ಈ ಕೇಸ್ಗಳಲ್ಲಿ ನಾವು ಕ್ಯಾನ್ ಮತ್ತು ಕುಡ್ಡನ್ನು ಈ ಥರ ಯೂಸ್ ಮಾಡ್ತೀವಿ. ಲೈಕ್ ವೈಸ್ ಕುಡ್ಡನ್ನು ನಾವು ಮತ್ತೆ ಯೂಸ್ ಮಾಡ್ತೀವಿ. ಕುಡ್ ಈಸ್ ಮೋರ್ ಪೊಲೈಟ್ ದ್ಯಾನ್ ಕ್ಯಾನ್. ಒಂದು ವಿಧೇಯತೆಯನ್ನು ನಾವು, ಅಥವಾ ಒಂದು ವಿಧೇಯತೆ ಅಥವಾ ಒಂದು ವಿನಮ್ರತೆಯನ್ನು ನಾವು ಕ್ಯಾನಿಗಿಂತ ಕುಡ್ಡಲ್ಲಿ ಹೆಚ್ಚು ಕಾಣ್ಬೋದು. ಸಿ ಹಿಯರ್, ಕುಡ್ ಐ ಯೂಸ್ ಯುವರ್ ಪೆನ್. ಸೊ ನಿಮ್ಮ ಪೆನ್ನನ್ನು ನಾನು ಯೂಸ್ ಮಾಡಬಹುದಾ ಅಂತ ಒಂದು ರೀತಿ ನಾವು ಏನು ಮಾಡ್ತೀವಿ, ಪೊಲೈಟಾಗಿ ರಿಕ್ವೆಸ್ಟ್ ಮಾಡುವಾಗ, ಪೊಲೈಟಾಗಿ ಯಾರ ಹತ್ರನಾದ್ರೂ ಒಂದು ಕೇಳುವಾಗ ನಾವೇನು ಮಾಡ್ತೀವಿ, ಕುಡ್ಡನ್ನು ಯೂಸ್ ಮಾಡ್ತೀವಿ. ನಿಮ್ಮ ಪೆನ್ನನ್ನು ಯೂಸ್ ಮಾಡಬಹುದಾ? ನೆಕ್ಸ್ಟು, ಕುಡ್ ವಿ ಗೋ ಹೋಮ್ ನಾವು. ನಾವೀಗ ಮನೆಗೆ ಹೋಗ್ಬೋದಾ? ಅಂದರೆ ಕ್ಯಾನ್ ಕೂಡ ಯೂಸ್ ಮಾಡ್ಬೋದು, ಬಟ್ ಕ್ಯಾನ್ಗಿಂತ ಕುಡ್ಡು ತುಂಬ ಪೊಲೈಟಾಗಿ ಕಾಣುತ್ತೆ ಅಂತ ನಾವು ಕುಡ್ಡನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಯಾರಾದರೂ ಇನ್ನೊಬ್ಬರಿಗೆ ಪರ್ಮಿಷನ್ ಕೊಡುವಾಗ ಕೂಡ ಕ್ಯಾನನ್ನು ಯೂಸ್ ಮಾಡ್ತಾರೆ. ಸಿ ಹಿಯರ್, ಯು ಕ್ಯಾನ್ ಯೂಸ್ ಮೈ ಫೋನ್. ನೀವು ನನ್ನ ಫೋನನ್ನು ಯೂಸ್ ಮಾಡ್ಕೋಬಹುದು. ಸೊ ಗಿವಿಂಗ್ ಪರ್ಮಿಷನ್. ಸೊ ಕ್ಯಾನ್ ಯೂಸ್ ಮಾಡಿದೆ. ದ ನೆಕ್ಸ್ಟ್ ಎಕ್ಸಾಂಪಲ್, ಯು ಕ್ಯಾನ್ ಬಾರೋ ಮೈ ಬುಕ್ ಇಫ್ ಯು ಲೈಕ್. ನಿನಗಿಷ್ಟ ಆದರೆ ನನ್ನ ಪುಸ್ತಕವನ್ನು ನೀವು ತಗೊಂಡು ಓದ್ಬೋದು. ಈ ರೀತಿ ನಾವು ಕ್ಯಾನ್ ಮತ್ತು ಕುಡ್ಡನ್ನು ಯೂಸ್ ಮಾಡ್ತೀವಿ. ಈ ರೀತಿ ಹಲವಾರು ಮೊಡಲ್ ವರ್ಬ್ಸನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಪ್ ಟು ದಿಸ್, ಐ ಥಿಂಕ್ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.